TV20 ಕನ್ನಡ ವಾಹಿನಿಗೆ ಸ್ವಾಗತ. ನೀವು ಯಾರ ಮನೆಯಲ್ಲಿ ತಿಂಡಿ ಮಾಡಿದ್ರಿ, ಯಾರ ಮನೆಯಲ್ಲಿ ಊಟ ಮಾಡಿದ್ರಿ, ಎಲ್ಲಿಂದ ಕೋಳಿ ತರಿಸಿದ್ರಿ, ಯಾವ ಕೋಳಿ ನಿಮಗೆ ತಿನ್ನಿಸಿದ್ರು, ಕೋಳಿಯ ಬಣ್ಣ ಪುಚ್ಚ ಯಾವ ಬಣ್ಣದ್ದು ಇತ್ತು ಎಂಬುದನ್ನ ನಿಮ್ಮಿಂದ ಕೇಳೋದಕ್ಕೆ ಈ ರಾಜ್ಯದ ಜನ ಇಲ್ಲ. ರಾಜ್ಯದ ರೈತರು ಕಷ್ಟದಲ್ಲಿ ಇದ್ದಾರೆ. ಮೊದಲು ನೀವು ಅವರ ನೆರವಿಗೆ ಬನ್ನಿ ಅಂತ ಮಾಜಿ ಶಾಸಕ ಪಿ ರಾಜೀವ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ್ರು. ಈ ರಾಜ್ಯದ ಜನತೆ ನಿಮ್ಮ ಪಕ್ಷಕ್ಕೆ ಓಟು ಹಾಕಿ 136 ಸೀಟು ಗೆಲ್ಲಿಸಿದ್ದು ನಿಮ್ಮ ನಾಟಕ ನೋಡಲು ಅಲ್ಲ. ಜನ, ದಲಿತರು, ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ. ಜನ ನಿಮಗೆ ಓಟು ಹಾಕಿದ್ದಾರೆ. ನಿಮ್ಮ ಕುರ್ಚಿ ಕಾಳಗ ಬದಿಗಿಟ್ಟು ಜನರ ಸಮಸ್ಯೆಗೆ ಗಮನಿಸಿ. ರೈತರು ನಿಮಗೆ ಕಾಣ್ತಾ ಇಲ್ವಾ? ದಲಿತರಿಗೆ ಒಂದು ಮನೆ ಕೊಡೋದಕ್ಕೆ ಈ ಸರ್ಕಾರಕ್ಕೆ ಆಗಿಲ್ಲ. ಒಂದು ಗ್ರಾಮ ಪಂಚಾಯತಿಗೆ ಒಂದು ಮನೆ ಕೊಡ್ಲಿಲ್ಲ ಎಂದಿದ್ದಾರೆ. ಯಾರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅವರಿಗೆ ಹೈಕಮಾಂಡ್ ಹೇಳಬೇಕು. ಇವರಿಗೆ ಜವಾಬ್ದಾರಿ ಇದೆ. ತಮಗೆ ಇಷ್ಟ ಬಂದಂತೆ ಕುಡಿಯೋದಲ್ಲ. ಎಲ್ಲ ಆಡಳಿತ ವ್ಯವಸ್ಥೆ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಯಾವ ವಿಧಾನಸೌಧದಲ್ಲೂ ಯಾವ ಕಾರ್ಯದರ್ಶಿ ಕೂಡ ಫೈಲ್ ಮೂವ್ ಮಾಡ್ತಾ ಇಲ್ಲ. ಇದರ ಪರಿಣಾಮ ಜನರ ಮೇಲೆ ಬೀಳ್ತಾ ಇದೆ. ಇವರು ಯಾವಾಗ ಬ್ರದರ್ಸ್ ಅಂತಾರೆ, ಯಾರಿಗೆ ಬ್ರದರ್ಸ್ ಅಂತಾರೆ, ಬ್ರದರ್ಸ್ಗೆ ಯಾವಾಗ ಕೈ ಬಿಟ್ಟಿದ್ದಾರೆ ಅನ್ನೋದು ಡಿಕೆಶಿ ಅವರ ದೊಡ್ಡ ಇತಿಹಾಸ ಇದೆ ಎಂದಿದ್ದಾರೆ. ಮೊದಲನೇದಾಗಿ ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ಓಟನ್ನು ಹಾಕಿ 136 ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ. ಈ ರಾಜ್ಯದ ಜನ, ರಾಜ್ಯದ ದಲಿತರು, ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ. ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿಂದ ಕೋಳಿ ತರ್ತೀರಿ, ಕೋಳಿಯ ಬಣ್ಣ ಯಾವುದು, ಕೋಳಿಯ ಜುಟ್ಟು ಎಷ್ಟು, ಕೊಂಬು ಎಷ್ಟು ದೊಡ್ಡದಿತ್ತು, ಯಾವ್ಯಾವ ಕಲರ್ ಕೋಳಿಗಳು ಇದ್ವು, ಆ ಕೋಳಿಗೆ ಏನೇನು ತಿನ್ನಿಸಿದ್ರು, ಅದನ್ನು ಯಾರು ತಿಂದರು ಅನ್ನೋದು ನೋಡೋಕ್ಕೆ ಈ ರಾಜ್ಯದ ಜನ ಕೂತಿಲ್ಲ. ಜನ ವೋಟ್ ಹಾಕಿದ್ದಾರೆ. ನಿಮ್ಮ ಕುರ್ಚಿ ಕಾಳಗವನ್ನು ಎಲ್ಲ ಬದಿಗೆ ಇಟ್ಟು ಜನರ ಸಮಸ್ಯೆಗೆ ಬನ್ನಿ. ಎರಡನೇದಾಗಿ ರೈತರು ನಿಮಗೆ ಕಾಣ್ತಾ ಇಲ್ವಾ? ದಲಿತರಿಗೆ ಒಂದೇ ಒಂದು ಮನೆಯನ್ನು ಈ ಸರ್ಕಾರದ ಯೋಗ್ಯತೆಗೆ ಮಂಜೂರು ಮಾಡಲಿಕ್ಕಾಗಿಲ್ಲ. ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಮನೆ ಮಂಜೂರಾಗಿಲ್ಲ. ಹಾಗಾಗಿ ಇವರು ಹೈಕಮಾಂಡ್, ದ ವೀಕೆಸ್ಟ್ ಹೈಕಮಾಂಡ್, ನೇರವಾಗಿ ಮತದಾರರಿಗೆ ಹೇಳಬೇಕು. ನೀವು ಮತ ಹಾಕಿದ್ದೀರಿ, ನಾವು ಮುಖ್ಯಮಂತ್ರಿಯನ್ನು ಇವ್ರನ್ನ ಉಳಿಸ್ತೇವೆ, ಇಲ್ಲ ಅಂದರೆ ಇವ್ರನ್ನ ಚೇಂಜ್ ಮಾಡ್ತವೆ. ಅದನ್ನು ಹೈಕಮಾಂಡ್ ನೇರವಾಗಿ ಮತದಾರರಿಗೆ ಹೇಳಬೇಕು. ಯಾರು ಕಾಂಗ್ರೆಸ್ಸಿಗೆ ಮತ ಹಾಕಿದಾರಲ್ಲ, ಜವಾಬ್ದಾರಿ ಇದೆ. ನಾವು ನಮಗೆ ಇಷ್ಟಕ್ಕೆ ಬಂದಂಗೆ ಕುಣಿತೀವಿ ಅಂತ ಹೇಳಿ ಕುಣಿಯೋದಲ್ಲ. ಎಲ್ಲ ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಯಾವ ವಿಧಾನಸೌಧದಲ್ಲಿ ಯಾವ ಕಾರ್ಯದರ್ಶಿಗಳು ಕೂಡ ಫೈಲ್ ಮೂವ್ ಮಾಡ್ತಾ ಇಲ್ಲ. ಸೊ ಇದರ ಇಂಪ್ಯಾಕ್ಟ್ ಜನಸಾಮಾನ್ಯನ ಮೇಲೆ, ಮತದಾರನ ಮೇಲೆ ಬೀಳುತ್ತೆ. ಇವರು ಯಾವಾಗ ಬ್ರದರ್ಸ್ ಅಂತಾರೆ, ಯಾರ್ಯಾರಿಗೆ ಬ್ರದರ್ಸ್ ಅಂತಾರೆ, ಬ್ರದರ್ಸ್ ಅಂದವ್ರನ್ನ ಯಾವಾಗ ಕೈ ಬಿಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ಇತಿಹಾಸ ಇದೆ ಡಿ.ಕೆ. ಶಿವಕುಮಾರ್ ಅವರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.